ಬಹಳ ಖುಷಿ ಆಗುತ್ತೆ. ಮೈಸೂರು ನಗರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಪ್ರಮಾಣವಾಗಿ ನಾವು ಕಾರ್ಯಕ್ರಮ ಮೊದಲನೇ ಬಾರಿ ಮಾಡ್ತಾ ಇರೋದು. ಇನ್ನೂ ಏನು ಖುಷಿ ಅಂದರೆ ನನಗೆ ಇದೇ ಸಮಯದಲ್ಲಿ ನನಗೆ ಇವತ್ತು ಯೂತ್ ಅಧ್ಯಕ್ಷ ಆಗಿ ನನಗೆ ಆಯ್ಕೆ ಮಾಡಿದರೆ ನಮ್ಮ ನಾಯಕರು ನಿಖಿಲ್ ಕುಮಾರಣ್ಣವರಾಗಲಿ, ಜಿಲ್ಲಾ ನಾಯಕರು ಸಾರಾ ಮಹೇಶಣ್ಣವರು, ನಿಖಿಲ್ ಅಣ್ಣ ಅವರು, ನಮ್ಮ ಚನ್ನಿ ರವಿ ಅವರು, ಅಶ್ವಿನ್ ಅಣ್ಣ ಅವರು ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ನನಗೆ ಇದು ಮಾಡಿದರೆ ಅತಿ ಚಿಕ್ಕ ವಯಸ್ಸಲ್ಲಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನನ್ನದೇ ಒಂದು ನೇತೃತ್ವ ಅಂತಲ್ಲ, ಎಲ್ಲ ನಾಯಕರುಗಳು ಮೈಸೂರು ಜಿಲ್ಲೆಯಲ್ಲಿರೋ ಎಲ್ಲ ನಾಯಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಗ್ತಾಯಿದೆ. ತುಂಬ ಜನ ಕಾರ್ಪೊರೇಟರ್ಗಳು, MLAಗಳು, XMLAಗಳು ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ತುಂಬ ಖುಷಿ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಈಗ ಏನು ನೋಡ್ತಾರೋ ಜನ ಬರೀ 20 ಭಾಗ ಜನ, ಇನ್ನೂ 80 ಭಾಗ ಜನ ಬರಬೇಕು. ನಿಮ್ಮ ಚಾಮರಾಜ ಜಾಸ್ತಿ JDS ಕಾರ್ಪೊರೇಟರ್ಗಳು ಸರ್, ಇವಾಗ ಇರೋ ಕಾರ್ಯಕ್ರಮ ನಾವು ಚಾಮರಾಜ, ನರಸಿಂಹರಾಜ, KR ಮಾಡ್ತಿರ್ಬೋದು. ಬಟ್ ಹೆಚ್ಚಿನ ಜನ ಚಾಮರಾಜದಿಂದ ಬರ್ತಾ ಇರೋದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ಕೊಂಡು ಹೆಚ್ಚಿನ ಜನ ಚಾಮರಾಜಲ್ಲಿ ಗೆದ್ದಿದ್ದಾರೆ. ನೋಡೋದು ಏನಾಗುತ್ತೆ ಅಂತ ಮುಂದಕ್ಕೆ. 2028ಕ್ಕೆ ಏನಾಗ್ಬೋದು? 2028ಕ್ಕೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೋದಂತೂ ಖಚಿತ, ಗ್ಯಾರಂಟಿ. ನಿಖಿಲ್ ಅಣ್ಣ ಅವರು ಅಷ್ಟೇ MLA ಆಗ್ತಾರೆ. MLA ಆಗ್ಬಿಟ್ಟು ಒಳ್ಳೆ ಸ್ಟ್ಯಾಂಡಲ್ಲಿ ಇರ್ತಾರೆ ಗೌರ್ಮೆಂಟಲ್ಲಿ ಅವರು. ಸರ್, ಯಾವ ಕ್ಷೇತ್ರ ನೋಡಿದ್ದೀರಾ ಸರ್ ಅವರು 228 ಕ್ಷೇತ್ರದಲ್ಲಿ ನಿಂತ್ಕೊಂಡು ಗೆಲ್ತಾರೆ ಈ ಸಲ. ಅವರು 100% ಎಲ್ಲರೂ ನಿಂತ್ಕೊಂಡು ಗೆಲ್ತಾರೆ ಅವರು. ನಿಮ್ಮ ತಾಕತ್ತೇನು ಅಂತ 2028 ತೋರಿಸ್ಬೇಕು ಸರ್. ನಿಮ್ಮ ತಾಕತ್ತೇನು ಅಂತ 2028 ತೋರಿಸ್ಬೇಕು. ಯಾರು